ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಅರಿವೇ ಗುರು ಶೈಲ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತೊಂದು ಸುಂದರವಾದ ಕಥೆನ ಕೇಳ್ಕೊಂಬರೋಣ. ಕಥೆಗಳು ಎಲ್ಲರಿಗೂ ಯಾಕೆ ಇಷ್ಟ ಆಗ್ತವೆ ಅಂದರೆ ಅವು ಎಲ್ಲೋ ನಮ್ಮ ಸುತ್ತಮುತ್ತ ನಡೆಯುವಂಥ ಘಟನೆಗಳೇ ನಮಗೆ ಕತೆ ರೂಪದಲ್ಲಿ ಸಿಗ್ತಿರ್ತವೆ. ಅದಕ್ಕೆ ಎಲ್ಲರಿಗೂ ಕತೆ ಕೇಳಿದ ಮೇಲೆ ಒಂದಿಲ್ಲ ಒಂದು ರೀತಿಯ ಸಂತೋಷ ಆಗುತ್ತೆ, ಅನುಭವ ಆಗುತ್ತೆ. ಅದರಿಂದ ಒಂದು ನೀತಿನ ನಾವು ಕಲಿತಾ ಇರ್ತೀವಿ. ಬನ್ನಿ ಈ ಕತೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಒಂದು ವಾರಗಳ ಕಾಲ ಆ ಒಬ್ಬ ಆರ್ಟಿಸ್ಟು, ಚಿತ್ರಕಲೆಯನ್ನು ಬಿಡಿಸುವವನು, ಅವನು ಒಂದು ವಾರಗಳ ಕಾಲ ಸಮಯವನ್ನು ತಗೊಂಡು ಒಂದು ಸುಂದರವಾದ ಚಿತ್ರನ ಬಿಡಿಸಿ ತಗೊಂಡು ಬರ್ತಾನೆ. ತಗೊಂಡು ಬಂದು ತಮ್ಮ ಗುರುಗಳಿಗೆ ಹೇಳ್ತಾನೆ, ನೋಡಿ ಗುರುಗಳೇ, ನಾನು ಮೊದಲ ಬಾರಿಗೆ ಈ ಒಂದು ಸುಂದರವಾದ ಚಿತ್ರನ ತಯಾರಿಸಿದ್ದೀನಿ. ಇದನ್ನು ನಾನು ಜನರ ಅಭಿಪ್ರಾಯ ಕೇಳಬೇಕು, ನನ್ನ ಚಿತ್ರವನ್ನು ನೋಡಿ ಅವರು ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳಿ ಅಂತ ಯೋಚನೆ ಮಾಡಿದ್ದೀನಿ. ಹೀಗಾಗಿ ಏನು ಮಾಡ್ತೀನಿ, ಈ ಚಿತ್ರನ ಈ 4 ರೋಡುಗಳು ಸೇರುವಂಥ ಜಾಗದಲ್ಲಿ ಒಂದು ವೃತ್ತ ಇದೆ, ಅಲ್ಲಿ ಇಟ್ಟು ಬರ್ತೀನಿ. ಇಟ್ಟು ಆ ಒಂದು ಸೂಚನೆಯನ್ನು ಕೊಟ್ಟು ಬರ್ತೀನಿ. ಈ ಚಿತ್ರಕಲೆಯಲ್ಲಿ ಯಾರಿಗಾದರೂ ಏನಾದರೂ ದೋಷ ಕಂಡು ಬಂದರೆ ಅಥವಾ ಏನಾದರೂ ನಿಮಗೆ ಮಿಸ್ಟೇಕ್ ಅಂತ ಅನಿಸಿದರೆ ಅಲ್ಲಿ ಇಂಟು ಮಾರ್ಕ್, ಅಂದರೆ ತಪ್ಪು, ರಾಂಗ್ ಅಂತ ಹೇಳಿ ಹಾಕ್ತೀವಲ್ಲ ನಾವು, ಆ ಥರ ಇಂಟು ಮಾರ್ಕನ್ನು ಹಾಕಿ ಅಂತ ಹೇಳಿ ಬರೆದು ಸೂಚನೆಯನ್ನು ಇಟ್ಟು ಬರ್ತೀನಿ. ನೋಡಿ ಗುರುಗಳೇ, ಹೆಂಗೆ ಜನರು ಹೆಂಗೆ ಮೆಚ್ಕೋತಾರೆ ಅಂತ ಏನೋ ಖುಷಿಯಿಂದ ಹೋಗ್ಬಿಟ್ಟು ಆ ಸರ್ಕಲಲ್ಲಿ ತಾನು ಬಿಡಿಸಿರುವಂಥ ಪೇಂಟಿಂಗ್ನ ತಗೊಂಡು ಹೋಗಿ ಇಡ್ತಾನೆ. ನಾನು ಮೊದಲ ಬಾರಿಗೆ ಈ ಚಿತ್ರವನ್ನು ಬಿಡಿಸಿದ್ದೀನಿ. ಮಹಾಜನಗಳೇ, ನಿಮ್ಮ ಒಂದು ಅಭಿಪ್ರಾಯವನ್ನು ಸೂಚಿಸಿ, ನಿಮಗೆ ಎಲ್ಲಿ ಅದು ತಪ್ಪು ಕಾಣಿಸುತ್ತೋ ಅಲ್ಲಿ ಇಂಟು ಮಾರ್ಕ್ ಹಾಕಿ ಅಂತ ಒಂದು ಸ್ಕೆಚ್ ಪೆನ್ನನ್ನು ಇಟ್ಟು ಬರ್ತಾನೆ. ಬೆಳಗ್ಗೆ ಇಟ್ಟು ಬಂದಿರ್ತಾನೆ. ಸಾಯಂಕಾಲ ಹೋಗಿ ನೋಡಿದರೆ ಇಡೀ ಒಂದು ಚಿತ್ರಕಲೆ ಅಂದರೆ ಡ್ರಾಯಿಂಗ್ ಇದೆಯಲ್ಲ, ಅದು ಪೂರ್ತಿ ಇಂಟು 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 ತಪ್ಪು 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 ಮಾರ್ಕ್ನಿಂದ ತುಂಬ ಹೋಗ್ಬಿಟ್ಟಿರುತ್ತೆ. ಅವನು ಏನೋ ಒಂದು ನಿರೀಕ್ಷೆ ಇಟ್ಕೊಂಡಿಟ್ಟಿರ್ತಾನೆ, ಅದನ್ನು ನೋಡಿದ್ರೆ ಪೂರ್ತಿ ತಪ್ಪು ಹಾಕಿಬಿಟ್ಟಿರ್ತಾರೆ. ಅವನಿಗೆ ನೋಡಿ ತುಂಬ ನೋವಾಗುತ್ತೆ, ತುಂಬ ಸಂಕಟ ಪಡ್ತಾನೆ. ಅದನ್ನು ತಗೊಂಡು ಸೀದಾ ಗುರುಗಳ ಹತ್ರ ಬರ್ತಾನೆ. ಗುರುಗಳ ಹತ್ರ ಬಂದು, ಗುರುಗಳೇ, ಇನ್ನು ಮೇಲೆ ನಾನು ಯಾವತ್ತೂ ಈ ಚಿತ್ರಕಲೆಯನ್ನು ಬಿಡಿಸಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ, ಅದು ಗೊತ್ತಾಗಿದ್ದೆ ನನಗೆ ಇವತ್ತೇ ಅಂತ ಹೇಳಿ ಏನು ಮಾಡ್ತಾನೆ, ಗುರುಗಳಿಗೆ ಹೇಳಿ ತನ್ನ ತುಂಬ ನೋವಾಗಿರೋದನ್ನು ಹೇಳ್ಕೊತಾನೆ. ನನಗೆ ಇಷ್ಟೊಂದು ನೋವು ಯಾವತ್ತೂ ಆಗಿರಲಿಲ್ಲ, ಇವತ್ತು ತುಂಬ ನೋವಾಗಿದೆ ಗುರುಗಳೇ, ನಾನಿನ್ನು ಯಾವತ್ತೂ ಚಿತ್ರಕಲೆಯನ್ನು ಬಿಡಿಸೋದಿಲ್ಲ ಅಂತ ಹೇಳಿ ತನ್ನ ಗೋಳನ್ನು ಹೇಳ್ಕೊತಾನೆ. ಗುರುಗಳಿಗೆ ಈ ಸೂಕ್ಷ್ಮತೆ ಗೊತ್ತಾಗುತ್ತೆ. ಹಿಂಗಾಗಿ ಗುರುಗಳು ಏನು ಮಾಡ್ತಾರೆ, ಅವನನ್ನು ಸಮಾಧಾನ ಪಡಿಸ್ತಾರೆ. ಸಮಾಧಾನ ಪಟ್ಕೋ, ನಾನು ಇದಕ್ಕೆ ಪರಿಹಾರನ ಹೇಳ್ತೀನಿ, ಸಮಾಧಾನದಿಂದ ಇರು ಅಂತ ಹೇಳಿ ಸಮಾಧಾನ ಪಡಿಸಿ ಮತ್ತೆ ಅವನಿಗೆ ಒಂದು ಐಡಿಯಾ ಕೊಡ್ತಾರೆ. ಈಗ ಬಿಡಿಸಿರುವಂಥ ಚಿತ್ರನ ಮತ್ತೆ ನೀನು ಬಿಡಿಸಿ ತಗೊಂಡು ಬಾ, ನಮ್ಮ ಮುಂದಿನ ದಾರಿ ಹೇಳ್ತೀನಿ ಅಂತ ಗುರುಗಳು ಹೇಳ್ತಾರೆ. ಸರಿ ಅಂತ ಇವನು ನೊಂದ್ಕೊಂಡೆ ಅದೇ ನೋವಿನಲ್ಲೇ ಹೋಗಿ ಮತ್ತೆ ಮೊದಲು ಬಿಡಿಸಿರುವಂಥ ಚಿತ್ರನೇ ಮತ್ತೆ ಬಿಡಿಸ್ಕೊಂಡು ಒಂದು ವಾರಗಳ ಕಾಲ ಆದಮೇಲೆ ಗುರುಗಳ ಹತ್ರ ಬರ್ತಾನೆ. ನೋಡಿ ಗುರುಗಳೇ, ನಾನು ಬಿಡಿಸಿದಂಥ ಚಿತ್ರ. ಸರಿಯಪ್ಪ, ಚಿತ್ರ ಏನೋ ಬಿಡಿಸಿದೆಯಲ್ಲ, ಈಗ ನೀನು ಮೊದಲನೇ ಚಿತ್ರ ಎಲ್ಲಿ ಆ ಸರ್ಕಲಲ್ಲಿ ಇಟ್ಟು ಬಂದಿದೆಯಲ್ಲ, 4 ಜನರು ಓಡಾಡೋವಂಥ ಸರ್ಕಲಲ್ಲಿ ಇಟ್ಟು ಬಂದಿದೆಯಲ್ಲ, ಈಗೂ ಕೂಡ ಅಲ್ಲೇ ಇಡು. ಅದರ ಜೊತೆಗೆ ನೀನೇನು ಸೂಚನೆ ಏನು ಬರೀಬೇಕು ಅಂತಂದರೆ, ನಾನು ಮೊದಲ ಬಾರಿಗೆ ಈ ಚಿತ್ರನ ಬಿಡಿಸಿದ್ದೀನಿ, ಈ ಚಿತ್ರಕಲೆಯಲ್ಲಿ ಏನಾದರೂ ದೋಷ ಕಂಡು ಬಂದರೆ ದಯಮಾಡಿ ಇಲ್ಲಿ ಕೆಲವು ಬ್ರಷ್ಗಳನ್ನು, ಕೆಲವು ಬಣ್ಣಗಳನ್ನು ಇಟ್ಟಿದ್ದೀನಿ, ದಯಮಾಡಿ ಎಲ್ಲಿ ತಪ್ಪಾಗಿದೆಯೋ ಅಲ್ಲಿ ಸರಿ ಮಾಡಿ ಅಂತ ಹೇಳಿ ಬರೆದು ಸೂಚನೆ ಇಟ್ಟು ಬರಬೇಕು ಅಂತ ಗುರುಗಳು ಹೇಳಿದ್ರಂತೆ. ಸರಿ ಆಗಲಿ ಗುರುಗಳೇ, ನಾನು ಇಷ್ಟೊಂದು ತಪ್ಪುಗಳನ್ನು ಜನರು ತಿದ್ದಿದಾರಲ್ವಾ, ಇದನ್ನು ತಿದ್ದುತ್ತಾರೆ ಅಂದ್ಕೊಂಡು ಸೀದಾ ಹೋಗಿ ಗುರುಗಳು ಹೇಳಿದಂತೆ ಅಲ್ಲೇ ಸರ್ಕಲಲ್ಲಿ ತನ್ನ ಚಿತ್ರಕಲೆಯನ್ನು ಇಟ್ಟು ಒಂದಿಷ್ಟು ಬ್ರಷ್ಗಳನ್ನು, ಒಂದಿಷ್ಟು ಪೇಂಟ್ಗಳನ್ನು ಇಟ್ಟು ಬರ್ತಾನಂತೆ. ಬಿಟ್ಟು ಒಂದು 2-3 ದಿನ ಬಿಟ್ಟಾದ್ಮೇಲೆ ಹೋಗ್ತಾನಂತೆ. ಅವನ ಚಿತ್ರಕಲೆಯಲ್ಲಿ ಯಾವ ಬದಲಾವಣೆನೂ ಆಗಿರೋದಿಲ್ಲಂತೆ. ಅವನಿಗೆ ಆಶ್ಚರ್ಯ, ಅಯ್ಯೋ, ನಾನು ಸೂಚನೆ ಹೇಳಿದ್ದೀನಿ, ನಿಮಗೆ ಎಲ್ಲಿ ಈ ಚಿತ್ರಕಲೆಯಲ್ಲಿ ದೋಷ ಕಾಣಿಸುತ್ತೋ ಅಲ್ಲಿ ನೀವು ಸರಿಪಡಿಸಿ ಅಂತ ಬರೆದಿದ್ದೀನಲ್ಲ, ಹಾಗಾದರೆ ಈ ಚಿತ್ರಕಲೆಯಲ್ಲಿ ದೋಷನೇ ಇಲ್ವಾ? ಮೊದಲು ಬಿಡಿಸಿದ ಚಿತ್ರ ಈಗ ಬಿಡಿಸಿದ ಚಿತ್ರ ಎರಡೂ ಒಂದೇ ಅಲ್ವಾ? ಅಲ್ಲಿ ಕಂಡು ಬಂದಿರುವಂಥ ದೋಷ ಈಗೇಕೆ ಇಲ್ಲಿ ಕಾಣಲಿಲ್ಲ ಅನ್ನುವಂಥ ವಿಚಾರ ಅವನಿಗೆ ಹೊಳಿತಾ ಬರುತ್ತೆ. ಯಾಕಾಗಿರ್ಬೋದು ಅಂತ ತುಂಬ ಯೋಚನೆ ಮಾಡ್ತಾನೆ.
ನೋಡ್ತಾನೆ ಮತ್ತೆ ಇನ್ನೊಂದು 2-3 ದಿನ ಹಂಗೆ ಒಂದು ವಾರಗಳ ಕಾಲ ಕಳೆದ್ರೂ ಕೂಡ ಒಬ್ರು ಬಂದು ಅದನ್ನ ತಿದ್ದಲಿಲ್ಲ, ತಪ್ಪಾಗಿದೆ ಅಂತ ಹೇಳಿಲ್ಲ, ಅದನ್ನ ಸರಿಪಡಿಸ್ಲಿಲ್ಲ. ಇನ್ನೇನು ಎಷ್ಟು ದಿನ ಕಾಯೋದು ಅಂತ ಸೀದಾ ಅದನ್ನ ತಗೊಂಡು ಗುರುಗಳ ಹತ್ರ ಹೋಗ್ತಾನೆ. ಯಾಕೆ ಇದು ಹಿಂಗಾಯ್ತು, ಯಾವ ಕಾರಣಕ್ಕಾಗಿ ಹಿಂಗಾಯ್ತು ಅಂತ ಕೇಳಬೇಕು ಅಂತ ಗುರುಗಳ ಹತ್ರ ಹೋಗಿ ಕೇಳ್ತೇನೆ. ನೋಡಿ ಗುರುಗಳೇ, ಮೊದಲು ಸಲನೂ ಬರ್ದಿದ್ದೆ ಅಂತ ಹೇಳಿದ್ದೀನಿ, ಅದೇ ಕಾರಣನ ಕೊಟ್ಟಿದ್ದೀನಿ, ಆದರೆ ಈ ಸಲ ಯಾರೂ ತಿದ್ದಲಿಲ್ಲ, ಯಾಕೆ ಅಂತ ಕೇಳ್ತೇನೆ. ಅದಕ್ಕೆ ಹೇಳ್ತಾರೆ, ಆವಾಗ ಗುರುಗಳು ಹೇಳ್ತಾರೆ, ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಸುಲಭವಾಗಿ ವಿಮರ್ಶೆಯನ್ನು ಮಾಡಿಬಿಡ್ತೀವಿ, ಆದರೆ ಅದನ್ನು ಸರಿಪಡಿಸುವುದು ಅಷ್ಟು ಸುಲಭ ಅಲ್ಲ. ಹೇಳೋದೇನೋ ಹೇಳ್ಬಿಡ್ತೀವಿ, ಆ ತಪ್ಪನ್ನು ಹೇಗೆ ಸರಿಪಡಿಸ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಹಾಗೆ ಸಮಾಜದಲ್ಲಿರುವಂಥ ತಪ್ಪುಗಳನ್ನು ಸುಲಭವಾಗಿ ಹೇಳ್ತೀವಿ, ಆದರೆ ಅದನ್ನು ಸರಿಪಡಿಸುವುದು ತುಂಬಾ ಕಷ್ಟ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಈ ತಪ್ಪುಗಳನ್ನು ಈಸಿಯಾಗಿ ಹುಡುಕ್ಬಿಡ್ತೀವಿ. ಆ ತಪ್ಪು ಯಾಕಾಯ್ತು, ಹೇಗಾಯ್ತು, ಎಲ್ಲಾಯ್ತು ಅಂತ ಹೇಳಿ ಅದಕ್ಕೆ ಉತ್ತರನ ಕೊಡೋದಿದೆಯಲ್ಲ, ಅದು ತುಂಬ ಕಷ್ಟವಾದ ಕೆಲಸ. ಈಗ ಗೊತ್ತಾಯ್ತಾ ನಿನಗೆ, ಮೊದಲ ಚಿತ್ರಕ್ಕೂ ಈಗ ಚಿತ್ರಕ್ಕೂ ಏನೂ ವ್ಯತ್ಯಾಸ ಇಲ್ಲ, ಆದರೆ ನಿನ್ನ ಒಂದು ಸೂಚನೆ ಏನು ಕೊಟ್ಟಿದ್ದೆಲ್ಲ, ಆ ಸೂಚನೆಯಿಂದ ಇಷ್ಟೊಂದು ಬದಲಾವಣೆ ಆಗಿದೆ ಅಂತ ಗುರುಗಳು ಹೇಳಿದ್ರಂತೆ. ಅದಕ್ಕೆ ನಾವು ಇನ್ನೊಬ್ಬರ ತಪ್ಪನ್ನು ಈಸಿಯಾಗಿ ಹೇಳ್ಬಿಡ್ಬೋದು, ಆದರೆ ಅದಕ್ಕೆ ಸರಿಯಾದ ಒಂದು ಮಾರ್ಗವನ್ನು, ಸರಿಯಾದ ಒಂದು ಸಲಹೆಯನ್ನು ಕೊಡುವುದು ಕೂಡ ತುಂಬ ಕಷ್ಟ. ಈ ಒಂದು ಕಥೆಯಿಂದ ನಾವು ಇಷ್ಟೊಂದು ಅಂಶಗಳನ್ನು ತಿಳ್ಕೊಬೋದು. ಹೀಗಾಗಿ ಯಾರಿಗಾದ್ರೂ ಮಾತಾಡೋಕ್ಕಿಂತ ಮುಂಚೆ, ಯಾರಿಗಾದ್ರೂ ಏನಾದರೂ ಹೇಳೋಕ್ಕಿಂತ ಮುಂಚೆ ನೀವು ಅದಕ್ಕೆ ಸರಿಯಾದ ಒಂದು ಉತ್ತರವನ್ನು, ಸರಿಯಾದ ಮಾರ್ಗವನ್ನು ಕಂಡುಕೊಂಡು ಹೇಳಿ ಅಂತ ಈ ಮೂಲಕ ನಾವು ಹೇಳ್ಬೋದು. ಈ ಕಥೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.